ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿಸಿದೆ. ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ RCB ಅಭಿಮಾನಿಗಳ ಏನು ಸಂಭ್ರಮ ಮುಗಿಲಿಗೆ ಮುಟ್ಟಿದೆ. ದೃಶ್ಯದಲ್ಲಿ ನೀವು ನೋಡ್ತಿರುವಂತದ್ದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಸಂಭ್ರಮ ಆಚರಣೆ ಯಾವ ರೀತಿ ಇದೆ ಅಂದ್ರೆ ಈ ಒಂದು ಸಂಭ್ರಮ ಆಚರಣೆ ಮುಗಿಲು ಮುಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಂದು ಪಟಾಕಿ ಹಾರಿಸಿ ಸಿಹಿ ತಿನ್ನಿಸಿ ಒಂದು ತಟ್ಟೆ ಪಡೆಯೋದರ ಮೂಲಕ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಿರುವಂತದ್ದು ಅಭಿಮಾನಿಗಳು ಕುಣಿದು ಕುಪ್ಪಿಸಿದ್ದಾರೆ. ನಮ್ಮ ಜೊತೆಗೆ RCB ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಈ ಒಂದು RCB ತಂಡ ವಿಜಯ ಆಗಿದೆ, ಏನ್ ಹೇಳ್ತಾರೆ? ಕೊನೆಗೂ RCB ಗೆದ್ದಿದೆ. ನಾವು 18 ವರ್ಷದಿಂದ ಕಾಯ್ತಿದ್ದೇವೆ. ಫೈನಲಿ ಹೆಂಗ್ ಖುಷಿನ ವ್ಯಕ್ತ ಮಾಡಿಸ್ಬೇಕಂತ ಇನ್ನ ಗೊತ್ತಾಗ್ತಿಲ್ಲ. ಕನಸು ನನಸು ಅಂತ ಇನ್ನ ಮಟ್ಟ ತಿಳಿಯತಿಲ್ಲ. ಫೈನಲಿ RCB ಗೆದ್ದು ಅದಂತ ತುಂಬಾ 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 ಖುಷಿ. ವಿರಾಟ್ ಕೊಹ್ಲಿ ಸಮ ನಾವು ಎಷ್ಟು ವರ್ಷದಿಂದ ಕಾಯ್ತಿದ್ದೀವಿ. ವಿರಾಟ್ ಕೊಹ್ಲಿ ಎಷ್ಟೋ ಜನ ಆಟಗಾರರು ಬಂದ್ರು ಹೋದ್ರು. RCB ಅಲ್ಲಿ ವಿರಾಟ್ ಕೊಹ್ಲಿ ಅವರು ಕೊನೆವರೆಗೂ ಗೆಲ್ಲುವವರೆಗೂ ಇದ್ರು. ಅವ್ರಿಗೆ ಏನ್ ಹೇಳ್ತೀರಾ ವಿರಾಟ್ ಕೊಹ್ಲಿ? ಇಲ್ಲ, RCB ಇಂತ ದೊಡ್ಡ ಸಾಮ್ರಾಜ್ಯನ ಸೃಷ್ಟಿ ಮಾಡಿದ್ದೆ ವಿರಾಟ್ ಕೊಹ್ಲಿ ಅಂತ. ರಾಜನಿಂದ ಇಂತ ದೊಡ್ಡ ಅಭಿಮಾನಿಗಳ ಬಳಗ ಬೆಳೆದಿದೆ. ಅದ್ರ ಸಂಬಂಧ ಮೇನ್ ರೀಸನ್ RCB ಗೆಲ್ಲೋದಕ್ಕೆ ವಿರಾಟ್ ಕೊಹ್ಲಿನೇ ಕಾರಣ. ಮತ್ತೊಬ್ರು ನಮ್ ಜೊತೆ ಅಭಿಮಾನಿ ಇದ್ರೆ ಹಾಗಾದ್ರೆ ಅವ್ರು ಏನಂತಾರೆ ಮೇಡಮ್? ಕೊನೆಗೂ RCB ಕಪ್ ಹೊಡೆದ ಬಿಟ್ಟು ಈ ಸಲ ಕಪ್ ನಮ್ದೇ ಆಗಿದೆ, ಏನ್ ಹೇಳ್ತೀರಾ? ನಾವು ಬಹಳ ಖುಷಿ ಆಗಿದ್ದೇವಿ. ಬಹಳ ವರ್ಷದಿಂದ ಟ್ರೈ ಮಾಡತ್ತಿದ್ವಿ, ನಾವು ಬಹಳ ವರ್ಷ ವೇಟ್ ಮಾಡತ್ತಿದ್ವಿ. ಆದ್ರೆ ಕೊನೆಗೂ RCB ಈ ವರ್ಷ ವಿನ್ನೇ ಆಯ್ತು. ಈ ಸಲ ಕಪ್ ನಮ್ದೇ ಆಯ್ತು. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳ ಮಾತಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಂತೂ ಏನು RCB ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದಾಗಿದೆ. ಸಂತೋಷ್ ನರಗಲ್, ಪವರ್ ಟಿವಿ, ಹುಬ್ಬಳ್ಳಿ.